ಸೊ ಸದ್ಯದಲ್ಲೇ ಕ್ಯಾಬಿನೆಟ್ ವಿಸ್ತರಣೆ ಆಗೋದು ಬಹುತೇಕ ಖಚಿತ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದ್ಸಲ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಬಗೆಹರಿಯದ ಕ್ಯಾಬಿನೆಟ್ ಗೊಂದಲಕ್ಕೆ ಶೀಘ್ರವೇ ತೆರೆ ಬೀಳುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಫೈನಲಿ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದೆ. ಕೊನೆಗೂ ಕೂಡಿ ಬಂತ ಸಂಪುಟ ವಿಸ್ತರಣೆಗೆ ಶುಭಗಳಿಗೆ. ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದ್ಸಲ ಯಾವಾಗ? ನಾಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಯಾತ್ರೆ ನಿಗದಿಯಾಗಿದೆ. ಈ ಸಲ ಫೈನಲ್, ಈ ಸಲ ಆಲ್ಮೋಸ್ಟ್ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಿದ್ದಕ್ಕೆ ಅಂತ. ನಾಳೆ ಸಚಿವರ ಪಟ್ಟಿಗೆ ಬೀಳುತ್ತಾ ಹೈಕಮಾಂಡ್ನ ಅಂತಿಮ ಮುದ್ರೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ಇಷ್ಟು ದಿನಗಳಿಂದ ನಡೀತಾ ಇದ್ದಂಥ ಪ್ರಹಸನಕ್ಕೆ ನಾಳೆ ಫುಲ್ ಸ್ಟಾಪ್. ನಾಳೆ ಅಂತಿಮವಾಗಿ ಒಂದು ತೆರೆ ಬೀಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಲಾಸ್ಟ್ ವೀಕ್ ಏನು ಹೋಗಿದ್ರಲ್ಲ, ಆಗಲೇ ಆಗೋಗ್ಬಿಡ್ಬೇಕಾಗಿತ್ತು ಎಲ್ಲ. ಸ್ಯಾಟರ್ಡೆ ಫೈನಲ್ ಆಗಿತ್ತು. ಮಂಡೇ ಅಂದರೆ ಕಳೆದ ಸೋಮವಾರವೇ ಸಂಪುಟ ವಿಸ್ತರಣೆ ಆಗೋಗ್ಬಿಡ್ಬೇಕಾಗಿತ್ತು. ರಾಜಭವನದಲ್ಲಂತೂ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳು ಆಲ್ರೆಡಿ ನಡೆದ್ಬಿಟ್ಟಿತ್ತು ವೀಕ್ಷಕರೇ. ಆದರೆ ಏನಾಗಿತ್ತು ಅಂದರೆ ನೋಡಿ, ಡೆಲ್ಲಿನಲ್ಲಿ ನೀಟ್ ಅಲ್ಲ ಅದೆಲ್ಲ ಆಯ್ತಲ್ಲ, ಗಲಾಟೆ ಅದೆಲ್ಲ ಆಗಿದ್ದರಿಂದ ಬಹುಶಃ ಅದು ಪೋಸ್ಟ್ಪೋನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಸಂಪುಟ ವಿಸ್ತರಣೆ ಮೇಲೆ ಕಾಕ್ರೋಚ್ ಕಿಚ್ಚಿನ ಎಫೆಕ್ಟ್ ಬಿದ್ದಂಥ ಹಿನ್ನೆಲೆಯಲ್ಲಿ ಅದು ಪೋಸ್ಟ್ಪೋನ್ ಆಯಿತು. ನೀಟ್ ಅಕ್ರಮದ ವಿಚಾರಕ್ಕೆ ದೆಹಲಿಯಲ್ಲಿ ದಂಗೆ ಶುರುವಾಯಿತು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಅದು ಹಿಂಸಾರೂಪಕ್ಕೆ ಪಡ್ಕೊಳ್ತು. ರಾಹುಲ್ ಗಾಂಧಿಯವರೇ ರಸ್ತೆಗಿಳಿದು ಬಿಟ್ರು. ಸೊ ಹೀಗಾಗಿ ಬರಿಗೈಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವಾಪಸ್ಸಾದರು. ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ದಷ್ಟೇ ಅವರಿಗೆ ಸಿಕ್ಕಿದ್ದು. ಡೆಲ್ಲಿಗೆ ಹೋದ್ಮೇಲೆ ಇನ್ನೇನೂ ಆಗಿಲ್ಲ. ನಾಳೆ ಮತ್ತೆ ಹೈಕಮಾಂಡನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಬಾರಿಯಾದರೂ ಸಚಿವರ ಪಟ್ಟಿಯನ್ನು ಒಪ್ಪುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಆ ಪಟ್ಟಿಗೆ ಸೈನ್ ಹಾಕಿ ಕಳಿಸ್ತಾರಾ ಗೊತ್ತಿಲ್ಲ. ಬಹುಶಃ ಆಲ್ಮೋಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಗದೊಂದು ಕಡೆ ಕ್ಯಾಬಿನೆಟ್ ಕಗ್ಗಂಟಿನ ನಡುವೆ ಕುತೂಹಲ ಕೆರಳುತ್ತಾ ಇದೆ. ಆ ಎದೆ ಬಡಿತ ಇದೆಯಲ್ಲ, ಸಚಿವಾಕಾಂಕ್ಷಿಗಳ ಎದೆ ಬಡಿತ ಹಾಗೇ ಕಂಟಿನ್ಯೂ ಆಗ್ತಾ ಇದೆ. ಈ ಬಾರಿ 18 ಶಾಸಕರು ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆ ಇದೆ. 20 ಅಲ್ಲಪ್ಪ, 18, ಒಂದೆರಡು ಸ್ಥಾನಗಳನ್ನ ಹಾಗೆ ಉಳಿಸ್ಕೊತಾರಂತೆ. ಇಬ್ಬರಿಗೆ DCM ಸ್ಥಾನ ಕೊಡುವ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಇದೆಯಾ? ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವರು CM ಆಗುವಂಥ ಸಂದರ್ಭದಲ್ಲಿ ಒಂದು DCM ಅಷ್ಟೇ, ಅದು ಪರಮೇಶ್ವರ್ ಒಬ್ಬರೇ DCM ಆಗಿರ್ತಾರೆ. ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡುವ ಲೆಕ್ಕಾಚಾರ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು. ಆದರೆ ಈಗ ಬಹುಶಃ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ವೀಕ್ಷಕರೇ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸ ಮಾಡಿದಂಥವರು ಇದ್ದಾರೆ, ಹೊಸ ಮುಖಗಳು ಇದ್ದಾರೆ. 60-40 ರೇಷಿಯೋ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದು ನಮಗೆ ಈ ಲಿಸ್ಟ್ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ. ಯಾಕಂದರೆ 60% ಯುವ ಮುಖಗಳಿಗೆ, 40% ಹಿರಿಯರಿಗೆ ಅನ್ನೋದು. ಸಂಭಾವ್ಯ ಸಚಿವರು ನಾವು ಗಮನಿಸ್ತಾ ಇದ್ದೀವಿ ಯಾರೆಲ್ಲ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಪಡ್ಕೊಳ್ಬೋದು ಅಂತ. ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು, ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ರು. ಈ ಸಲ ಏನಾಗುತ್ತೋ ಏನೋ ಗೊತ್ತಿಲ್ಲ. ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಚರ್ಚೆಗಳು ನಡೀತಾ ಇದೆ. ಸೆಕೆಂಡ್, ಸಂತೋಷ್ ಲಾಡ್ ಅವರು ಕಲಘಟಗಿ ಕ್ಷೇತ್ರದ ಶಾಸಕರು, ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ರು, ಕಾರ್ಮಿಕ ಸಚಿವರಾಗಿದ್ರು. ಈ ಸಲ ಏನಾಗುತ್ತೋ ಗೊತ್ತಿಲ್ಲ. ಮಗದೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಾಸ್ಟ್ ಟೈಮ್ ಸಚಿವೆ ಆಗಿದ್ರು. ಆ್ಯಕ್ಚುಲಿ ಫಸ್ಟ್ ಫೇಸ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಮಿಸ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ, ಈ ಸಲ ತೆಗೆದುಕೊಳ್ತಾರಾ, ಮಹಿಳಾ ಕೋಟಾದ ಅಡಿಯಲ್ಲಿ ಕಾಯಬೇಕು. ಅಶೋಕ್ ಪಟ್ಟಣ್ ಅವರು ರಾಮದುರ್ಗ ಕ್ಷೇತ್ರದ ಶಾಸಕರು, ಅವರು ಸಹ ನಾನು ಹಿರಿಯ ನಾಯಕನಿದ್ದೀನಿ, ಹಿರಿಯ ಶಾಸಕನಿದ್ದೀನಿ, ಹಾಗಾಗಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. HC ಬಾಲಕೃಷ್ಣ, ತನ್ವೀರ್ ಸೇಠ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಪರಮಾಪ್ತರು. ತುಂಬ ಸಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ತುಂಬ ಸಲ ಹೇಳ್ಬಿಟ್ಟಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಅಷ್ಟೇ, ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರು. ಪ್ರಸಾದ್ ಅಬ್ಬಯ್ಯ ಅವರು ಈ ಬಾರಿ ಸಚಿವರಾಗುವಂಥ ಆಸೆ ಇಟ್ಕೊಂಡಿದ್ದಾರೆ. ಟಿ ರಘುಮೂರ್ತಿ ಅವರು ಚಳ್ಳಕೆರೆ ಕ್ಷೇತ್ರದ ಶಾಸಕರು, ಅವರ ಹೆಸರು ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ಶ್ರೀನಿವಾಸ್ ಮಾನೆ ಅವರು ಹಾನಗಲ್ ಕ್ಷೇತ್ರದ ಶಾಸಕರು, ಅವರು ಸಹ ಈ ಸಲ ನಾನು ಮಂತ್ರಿ ಆಗ್ತೀನಿ ಅನ್ನುವ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.